ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ನಿಮಗೆ ತಮ್ಮೇಲೆ ನೋಡುವಾಗಲೇ ಗೊತ್ತಾಗಿರ್ಬೋದು, ಇವತ್ತು ಹೋಟೆಲ್ ಶೈಲಿಯಂತಹ ಒಂದು ಸಾಂಬಾರ್ ರೆಸಿಪಿ. ನಾನು ಸೇಮ್ ಅದೇ ಇಡ್ಲಿ ವಡೆ ಅದಕ್ಕೆಲ್ಲ ಬನ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಅದು ಒಂದೇ ಸಾಂಬಾರಲ್ಲ. ಸೊ ಅದು ಸಾಂಬಾರು ನಾನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೇಮ್ ಅದೇ ಟೇಸ್ಟ್, ಡಿಫ್ರೆಂಟ್ ಯಾವ ಟೇಸ್ಟ್ ಕೂಡ ಇಲ್ಲ. ಅದನ್ನು ಇವತ್ತು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ನಾನು ಸಲ ಒಮ್ಮೆ ಮಾಡಿದ್ದೆ, ಅದರ ನಂತರ ಇದು ನೆಕ್ಸ್ಟ್ ಟೈಮ್ ಮಾಡೋದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಆಯಿತು. ಹಾಗೆ ಈ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೀವು ಕೂಡ ಇದನ್ನು ನೋಡಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ಹೇಳಿ. ತುಂಬಾ ಚೆನ್ನಾಗಾಗುತ್ತೆ ಗೈಸ್. ಬೇಕಾದರೆ ಹೌದಾ ಅಲ್ವಾ ಅಂತೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ರೆಸಿಪಿ, ಏನು ತುಂಬ ಏನು ಇದು ಬೇಕಂತಲೇ ಇಲ್ಲ. ಎಲ್ಲ ತರಕಾರಿ ಇದ್ದರೆ ಒಳ್ಳೆಯದು, ಬಟ್ ಎಲ್ಲ ತರಕಾರಿ ಇಲ್ಲದ್ರೆ 2-3 ತರಕಾರಿ ಹಾಕಿ ಕೂಡ ಮಾಡ್ಬೋದು. ತುಂಬ ಒಳ್ಳೆ ಟೇಸ್ಟ್. ಬನ್ನಿ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಗೈಸ್, ಇಲ್ಲಿ ನಾನು ನೋಡಿ ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಸೌತೆ, ಮೊನ್ನೆ ನಾನು ತೆಗೆದಿಟ್ಟಿದ್ದೆ ಸ್ವಲ್ಪ ಸೌತೆ. ಆದ ನಂತರ ಸ್ವಲ್ಪ ನುಗ್ಗೆಕಾಯಿ ಹಾಕ್ತಾ ಇದ್ದೇನೆ ಬೇಯಿಸಿಡ್ಲಿಕ್ಕೆ. ಇದು 3 ನುಗ್ಗೆಕಾಯಿ ತಂದಿದ್ದೆ ಮೊನ್ನೆ ನಾನು ಬರುವಾಗ. ಹಾಗೆ 3 ನುಗ್ಗೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್, ಈ 3 ಐಟಮನ್ನು ಒಟ್ಟಿಗೆ ಹಾಕಿ ಬೇಯಿಸುವ ಅಂತ. ಮೊದಲು ಇದನ್ನು ಬೇಯಿಸಿ ನಾನು ತೆಗಿತೇನೆ. ಬೇರೆ ತರಕಾರಿ ನನ್ನ ಹತ್ರ ಇಲ್ಲ, ಇಷ್ಟೇ ತರಕಾರಿ ಇರೋದು. ಹಾಗಾಗಿ ಈ ತರಕಾರಿಯಲ್ಲೇ ಸಾಂಬಾರು ಮಾಡುವ ಅಂಥೇಳಿ. ಎಲ್ಲ ತರಕಾರಿ ಇದ್ದರೆ ಒಳ್ಳೆಯದು, ಬಟ್ ನನ್ನ ಹತ್ರ ಇಲ್ಲ, ಇಷ್ಟೇ ಇರೋದು. ಈಗ ಇದಕ್ಕೆ ಸ್ವಲ್ಪ ನೀರು ಮತ್ತು ಇದು ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡುವ. ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಕಡಲೆಬೇಳೆ ಮತ್ತು ಹುಣಸೆ, ಸ್ವಲ್ಪ ಹೆಸರುಬೇಳೆ ಮತ್ತು ಉದ್ದ ಮೆಣಸು 8, ಮತ್ತು ಕೊತ್ತಂಬರಿ ಬೀಜ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಟರ್ಮರಿಕ್ ಪೌಡರ್, ಮತ್ತು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ತಗೊಂಡಿದ್ದೇನೆ. ಇದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಷ್ಟು ಬೇಕೋ ತಗೊಳ್ಬೋದು. ನಾನು ಸ್ವಲ್ಪವೇ ತಗೊಂಡಿದ್ದೆ, ತುಂಬ ಹಾಕುವಾಗೆ ಇಲ್ಲ, ಒಳ್ಳೆಯದಾಗೋದಿಲ್ಲ. ಇಲ್ಲಿ ನಾನು ಈಗ ಮೆಣಸನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮೆಣಸು ಫ್ರೈ ಮಾಡಿ ಆಯಿತು. ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಎಲ್ಲ ವಸ್ತುಗಳನ್ನು ಹಾಕಿ ಐಟಮ್ಗಳನ್ನು ಹಾಕಿ ಫ್ರೈ ಮಾಡೋದು. ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ತೆಂಗಿನಕಾಯಿ, ತೆಂಗಿನ ತುರಿ ಅದೆಲ್ಲ ಹಾಕಿ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಆನಂತರ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ 1 ಇಡೀ ಟೊಮೆಟೊ ಮತ್ತು 1 ಈರುಳ್ಳಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಹುಣಸೆ ಹಾಕಿ ಮತ್ತು ಸ್ವಲ್ಪ ಬೇಳೆ ಹಾಕಿ ಇಲ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕಿ ಇಡಬೇಕು. ಇಲ್ಲಿ ಗ್ರೈಂಡ್ ಮಾಡಿ ಆಯಿತು. ಈ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಈ ಕಲ್ಲರಲ್ಲಿ ಬಂದಿದೆ, ರೆಡ್ ಕಲ್ಲರೇ ಇದೆ, ಅದು ಕಾಣೋದಿಲ್ಲ ವಿಡಿಯೋಗೆ. ಈಗ ಕುಕ್ಕರಲ್ಲಿ ಆಯಿತು ನೋಡಿ, ಈ ರೀತಿ ಆಗಿದೆ. ಈ ರೀತಿ ಆಗಬೇಕು ಬೇಳೆ, ಇಲ್ಲದಿದ್ದರೆ ಅದು ಒಳ್ಳೆಯದಾಗೋದಿಲ್ಲ ಸಾಂಬಾರಿಗೆ. ಇವಾಗ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೇನೆ. ಈಗ ಎಲ್ಲ ಇದನ್ನು ಹಾಕೋದು. ಈಗ ತರಕಾರಿ, ಬೇಯಿಸಿದ ತರಕಾರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಹಾಕಿ ಇನ್ನು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿ ತೆಗಿಬೇಕು. ತುಂಬಾ ಸಿಂಪಲ್, ಅರ್ಜೆಂಟಿಗೆಲ್ಲ ಮಾಡ್ಕೋಬಹುದು, ಏನು ಟೆನ್ಷನ್ ಇಲ್ಲ ಇದರದ್ದು. ತುಂಬ ಕೆಲಸ ಕೂಡ ಇಲ್ಲ, ಬೇಗನೆ ಆಗಿ ಹೋಗುತ್ತೆ. ಈಗ ಎಲ್ಲ ತರಕಾರಿಯನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ. ಜಾಸ್ತಿ ತರಕಾರಿ ಬೇಯಿಸಲಿಕ್ಕೆ ಬಿಡಬಾರ್ದು, ಮತ್ತು ಇದರಲ್ಲೂ ಬೇಯಲಿಕ್ಕೆ ಉಂಟಲ್ಲ ಹಾಗೆ. ಈಗ ಕಡಿದಿಟ್ಟಂಥ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ದಪ್ಪ ಎಲ್ಲ ಆದರೆ ನಾವು ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೋದು. ಮೊದಲೇ ತೆಳ್ಳಗೆ ಮಾಡುವಾಗಿಲ್ಲ, ಅದು ನಮಗೆ ಅಂದಾಜು ಗೊತ್ತಾಗೋದಿಲ್ಲ ಅಲ್ಲ. ಸೊ ಹಾಗೆ ಇವಾಗ ನೋಡಿ, ಇವಾಗ ಎಲ್ಲ ಮಸಾಲೆ ಹಾಕಿ ಆದ ನಂತರ ನಾವು ಮತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೇವೆ ನೀರು ಹಾಕಿ. ಇವಾಗ ಸ್ವಲ್ಪ ಉಳಿದಿದ್ದ ಮಸಾಲೆಯನ್ನೆಲ್ಲ ಹಾಕಿದೆ. ಇವಾಗ ನಾನಿಲ್ಲಿ 3-4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು. ಮತ್ತು ಸ್ವಲ್ಪ ಉಳಿದಿದ್ದದ್ದು ಮಸಾಲೆಯನ್ನು ಕೂಡ ಹಾಕಿದೆ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಯಾಕೆ ಅಂತ ಹೇಳಿ. ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ತಯಾರಿ ಮಾಡ್ತಾ ಇದ್ದೇನೆ ನೋಡಿ.
ಕರಿಬೇವಿನ ಸೊಪ್ಪು, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ನೀರುಳ್ಳಿ, ಜೀರಿಗೆ ಇಷ್ಟು ಐಟಮನ್ನು ಹಾಕಿ ಒಗ್ಗರಣೆ ಮಾಡುವ. ನೋಡಿ, ಮೊದಲಿಗೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ, ಇದು ಸಾಸಿವೆಯನ್ನು ಹಾಕಿದ್ದೇನೆ, ಆಮೇಲೆ ಜೀರಿಗೆ, ಆನಂತರ ಬೆಳ್ಳುಳ್ಳಿ ಹಾಕಿ ಆದ ನಂತರ ಇದು ನೀರುಳ್ಳಿ ಹಾಕಬೇಕು. ನೋಡಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು, ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಹಾಕಿ ಆದ ನಂತರ ಉದ್ದ ಮೆಣಸನ್ನು ಹಾಕ್ತಾ ಇದ್ದೇನೆ, ಕೆಂಪು ಉದ್ದ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆನಂತರ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕಿದರೆ ಆಯಿತು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲಿ, ತುಂಬ ಅಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ಒಂದು ಸೈಡಲ್ಲಿ ಕುದಿ ಬರ್ತಾ ಉಂಟು ಸಾಂಬಾರು. ಇವಾಗ ಇದು ಕೂಡ ಇಲ್ಲಿ ಆಗ್ತಾ ಬಂತು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇವಾಗ ಕಲರ್ಫುಲ್ಲಾಗಿ ಆಗಿದೆ. ಈಗ ಕರೆಕ್ಟ್ ಆಯಿತು. ಈಗ ಇದಕ್ಕೆ ಹಾಕುವ. ನೋಡಿ, ಇವಾಗ ಹಾಕಿ ಒಂದು 1/2 ಅವರ್ ಬಿಡಬೇಕು ಗೈಸ್. ತುಂಬಾ ಒಳ್ಳೆಯದಾಗ್ತದೆ. ಅದರ ಮಸಾಲೆ ಎಲ್ಲ ಎಳ್ಕೊಳ್ಳಿಕ್ಕೆ ಬಿಡಬೇಕು. ಒಗ್ಗರಣೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಹೀರಿಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ 1/2 ಅವರ್ ಅದನ್ನು ಹಾಗೆ ಬಿಡಬೇಕು ಸಾಂಬಾರನ್ನು. ಆಮೇಲೆ ನಾವು ತಗೋಬೇಕು. ನೋಡಿ ಯಾವ ರೀತಿ ಕಾಣ್ತದಂತ ಹೇಳಿದರೆ, ಇವಾಗ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು ಗೈಸ್. ಬೆಲ್ಲ ಆ್ಯಡ್ ಮಾಡಿದರೆ ಮಾತ್ರ ಇದಕ್ಕೆ ಸಾಂಬಾರಿಗೆ ಟೇಸ್ಟ್. ನೋಡಿ, ಇಷ್ಟು ಸ್ವಲ್ಪ ಬೆಲ್ಲವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಫೈನಲಿ ನಮ್ಮ ಸಾಂಬಾರು ರೆಡಿ ಆಯಿತು. ಇನ್ನು ಇದನ್ನು ಹೀಗೆ ಒಂದು ಅರ್ಧ ಗಂಟೆ ಬಿಡುವ, ಆಮೇಲೆ ನಾವು ಊಟ ಮಾಡಿದರೆ ಆಯಿತು. ತುಂಬ ಟೇಸ್ಟಿ ಗೈಸ್, ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗ್ತದೆ ಅಂತೇಳಿ. ನೋಡಿ, ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ತೆಗೆಯುತ್ತಾ ಇದ್ದೇನೆ ನಾನು. ಜಸ್ಟ್ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೆ ಅಲ್ಲ, ಸೊ ಹಾಗೆ ಇದು ಬೆಲ್ಲ ಹಾಕಿದ ನಂತರ ಒಂದು ಕುದಿ ತೆಗಿಬೇಕು. ಇಲ್ಲದಿದ್ದರೆ ಅದು ಅಲ್ಲೇ ಇರ್ತದೆ, ಕರಗೋದಿಲ್ಲ. ಹಾಗೆ ಒಂದು ಕುದಿ ತೆಗೆದ ನಂತರ ಮತ್ತು ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿದರೆ, ರೆಡ್ ಆಗಿ ಬಂದಿದೆ ನೋಡಿ. ಕೆಲವರು ಕಲ್ಲರ್ ಇಲ್ಲದಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾರೆ, ಬಟ್ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಲಿಲ್ಲ. ಮೆಣಸು ಕೆಂಪು ಇದ್ದರೆ ಅದೇ ಸಾಕು, ಬೇರೆ ಕಲ್ಲರ್ ಏನು ಹಾಕಬೇಕಂತಲೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆದ ರೆಸಿಪಿ ಗೈಸ್, ತುಂಬಾ ಸಿಂಪಲ್. ನೋಡಿ ಗೈಸ್, ಎಲ್ಲ ಮಾಡಿ ಆಯಿತು. ರೆಸಿಪಿ ಎಲ್ಲ ಫಿನಿಶ್ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ತುಂಬ ಘಮ ಅಂತಲೇ ಪರಿಮಳ ಬರ್ತಾ ಉಂಟು. ತುಂಬ ಒಳ್ಳೆ ಆಗ್ತದೆ ಗೈಸ್. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ಮತ್ತು ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.